ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜುರವರ ನೇತೃತ್ವದಲ್ಲಿ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜುರವರು ಮಾತನಾಡಿ, ಕಳೆದ 6 ವರ್ಷಗಳಿಂದ ಸಹ ಗಂಗಮ್ಮನ ಕರಗ ಮಹೋತ್ಸವದ ಪ್ರಯುಕ್ತ ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬರುವ ಗಂಗಮ್ಮನ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು 50,000 ಭಕ್ತಾದಿಗಳಿಗೆ ತಟ್ಟೆ ಇಡ್ಲಿ ಅನ್ನದಾನವನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ವಿತರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಗ್ರಾಮ ದೇವತೆ ಗಂಗಮ್ಮನ ಕರಗ ಮಹೋತ್ಸವವನ್ನು ವಿಜೃಂಭಣೆಯಿಂದ ಅನೇಕ ವರ್ಷಗಳಿಂದ ಆಚರಣೆ ಮಾಡಲಾಗ್ತಾ ಇದೆ. ಗಂಗಮ್ಮನ ಕರಗವು ಪಟ್ಟಣದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಮುಂದೆ ಬರಲಿದ್ದು, ಪ್ರತಿಯೊಬ್ಬರು ಭಕ್ತಿಯಿಂದ ಪೂಜಿಸಿ ತಮ್ಮ ಕಷ್ಟಗಳ ನಿವಾರಣೆಗಾಗಿ ಸುಖ ಶಾಂತಿಗಾಗಿ ಬೇಡಿಕೊಳ್ಳಬೇಕು. ಹಾಗೂ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆ ಬರಲಿ, ಎಲ್ಲಾ ಜನರು ಸಂತೋಷವಾಗಿ ಬಾಳಬೇಕೆಂದು ಗ್ರಾಮ ದೇವತೆ ಗಂಗಮ್ಮ ತಾಯಿಯಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಮಂಡಲ ಅಧ್ಯಕ್ಷರಾದ ಆರ್ ಪ್ರತಾಪ್, ಗುಡಿಬಂಡೆ ಮಂಡಲ ಅಧ್ಯಕ್ಷರಾದ ಗಂಗರೆಡ್ಡಿ, ಜಿನ್ನಿ, ಶ್ರೀನಿವಾಸ್, ಗೋಪಿ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ ಪ್ರಶಾಪವನ್ನು ನ್ಯೂಸ್ ಬಾಗೇಪಲ್ಲಿ. ವಿಶೇಷವಾಗಿ ಬಾಗೇಪಲ್ಲಿ ನಗರದಲ್ಲಿ ಗಂಗಮ್ಮನ ಒಂದು ಜಾತ್ರೆ, ಇವತ್ತು ಗಂಗಮ್ಮನ ಒಂದು ಕರಗ ಮಹೋತ್ಸವ ಮಹಾತಾಯಿಯನ್ನು ತುಂಬ ವಿಜೃಂಭಣೆಯಿಂದ ಅನೇಕ ವರ್ಷಗಳಿಂದ ಈ ಒಂದು ಗ್ರಾಮದ ಈ ಒಂದು ಎಲ್ಲ ಜನಸಮೂಹದ ಮಧ್ಯೆ ಆ ಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ. ಈಗಾಗಲೇ ಚಾಲನೆ ಕೂಡ ಆಗಿದೆ. ಆ ಕರಗ ಮಹೋತ್ಸವ ಮತ್ತು ರಾಜಬೀದಿಗಳಲ್ಲಿ ಪ್ರತಿ ಮನೆ ಮುಂದೆ ಆ ಮಹಾತಾಯಿ ಕೂಡ ಬರೋರಿದ್ದಾರೆ. ನಾವೆಲ್ಲ ಭಕ್ತಿಪೂರ್ವಕವಾಗಿ ಇವೆಲ್ಲ ಕೂಡ ಆ ಒಂದು ಕಣ್ತುಂಬಿಸ್ಕೊಂಡು ಆ ದೇವಿಯಲ್ಲಿ ನಮ್ಮೆಲ್ಲ ಕಷ್ಟಗಳನ್ನು ನಾವೆಲ್ಲ ಬೇಡಿಕೊಂಡ್ರೆ ನಮ್ಮೆಲ್ಲ ತಾಯಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮ ಕಷ್ಟಗಳನ್ನು ಈಡೇರಿಸ್ತಾರೆ ಅಂತ ನನ್ನ ಒಂದು ನಂಬಿಕೆ. ಯಾಕೆಂದರೆ ನಾವು ಹಿಂದೂಗಳಾಗಿ ಇಂಥ ಒಂದು ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು, ಒಂದು ಮೊನ್ನೆ ತಾನೇ ಗಡದಿಮ್ಮು ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಆಗಿದೆ. ಅನೇಕ ಜಾತ್ರೆಗಳು ಅಲ್ಲಿಂದಲೂ ಕೂಡ ಆಗ್ತಾ ಇರುತ್ತೆ. ಕರಗ ಮಹೋತ್ಸವ ಆಗ್ತಾ ಇರುತ್ತೆ. ಗುಡಿಬಂಡೆಯಲ್ಲೂ ಆಗಿದೆ ಮೊನ್ನೆ ಕರಗ ಮಹೋತ್ಸವ. ಇವತ್ತು ಬಾಗೇಪಲ್ಲಿಯಲ್ಲಿ ಇತಿಹಾಸ ಪ್ರಸಿದ್ಧ ಒಂದು ಕರಗ ಮಹೋತ್ಸವ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವೇನು ಕಳೆದ ಒಂದು 6 ವರ್ಷಗಳಿಂದ ಈ ಒಂದು ಎಲ್ಲರಿಗೂ ಬರುವಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು, ತಟ್ಟೆ ಇಡ್ಲಿ ಮತ್ತು ಎಲ್ಲ ಅನ್ನದಾನವನ್ನು ಮಾಡುವ ಕಾರ್ಯಕ್ರಮಗಳನ್ನು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಕ್ತಾದಿಗಳಿಗೆ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಂಥ ಒಂದು ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಜನರಿಗೆ ಏನು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಆ ಟೈಮ್ಗೆ ಊಟವನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ, ಭಗವಂತ ಇನ್ನೂ ಒಳ್ಳೇದು ಮಾಡ್ತಾನೆ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಸ್ವಚ್ಛವಾಗಿ ನೀಟಾಗಿ ಸಾವಿರಾರು ಜನಕ್ಕೆ, ಯಾಕೆಂದರೆ 50,000 ಜನಕ್ಕಿಂತ ಹೆಚ್ಚು ಬರ್ತಾರೆ ಇವೆಲ್ಲ ಕೂಡ. ನಾವು ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ 12 ಗಂಟೆವರೆಗೂ ಕೂಡ ನಾವು ಇಲ್ಲಿ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಜನ ಅದನ್ನೆಲ್ಲ ಕೂಡ ಸ್ವೀಕಾರ ಮಾಡಿ ಆ ಪ್ರಸಾದವನ್ನು ಎಲ್ಲರೂ ಕೂಡ ತಾಯಿಯ ಪ್ರಸಾದನೇ ಅಂತ ಸ್ವೀಕಾರ ಮಾಡಿ ಎಲ್ಲ ತಿಂದು ಖುಷಿಯಿಂದ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ನಮ್ಮೆಲ್ಲ ಹಿಂದೂಗಳು ಬಂದು ಈ ಒಂದು ಕಾರ್ಯಕ್ರಮನ ಅತಿ ಹೆಚ್ಚು ವೀಕ್ಷಣೆ ಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಯಾಕಂದರೆ ನಾವೆಲ್ಲ ಕೂಡ ಎಲ್ಲ ಧರ್ಮಗಳು ಕೂಡ ಈಗಾಗಲೇ ನೋಡಿ, ನಮ್ಮ ಮುಸ್ಲಿಂ ಬಾಂಧವರು ಕೂಡ ಉರುಸ್ ಕೂಡ ಮಾಡಿದ್ದಾರೆ. ಮನೆ ಕೂಡ ಎಲ್ಲರೂ ಕೂಡ ಒಂದು ಅವರವರ ಧರ್ಮ ರೀತಿಯಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿ ನಾವೆಲ್ಲ ಭಕ್ತಿಪೂರ್ವಕವಾಗಿ ನಾವೆಲ್ಲ ನಡ್ಕೋಬೇಕು. ನಮ್ಮೆಲ್ಲ ಶಾಂತಿಯುತವಾಗಿ ಏನು ಅನೇಕ ವರ್ಷಗಳಿಂದ ಶಾಂತಿಯುತವಾಗಿ ಈ ಭಾಗದಲ್ಲಿ ನಡೀತಕ್ಕಂಥ ಒಂದು ಕರಗ ಮಹೋತ್ಸವಕ್ಕೆ ನಾವೆಲ್ಲ ಕೂಡ ವೀಕ್ಷಣೆ ಬಂದು ಆಶೀರ್ವಾದ ಪಡೆದು ಇದೇ ರೀತಿಯಲ್ಲಿ ಮುಂದುವರಿಸಬೇಕಾಗಿ ನಾನೆಲ್ಲರಲ್ಲೂ ಕೂಡ ಭಕ್ತಿಪೂರ್ವಕವಾಗಿ ಗಮನಗಳನ್ನು ಅರ್ಪಿಸ್ತೇನೆ.